ಸ್ನೇಹಿತರೆ, ಡಿಜಿಟಲ್ ಸಂಚಾರಿಗೆ ಸ್ವಾಗತ. ನಾನು ವಿಶ್ವನಾಥ. ಭಾರತೀಯ ಸಂವಿಧಾನ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಕೊಟ್ಟಿರ್ತಕ್ಕಂಥ ಒಂದು ಪವರ್ಫುಲ್ ವೆಪನ್ ಅಂದ್ರೆ ಅದು ವೋಟ್. ಇಂತಹ ವೋಟ್ ಅನ್ನ ಇದೀಗ SIR ಮುಖಾಂತರ ಪರಿಷ್ಕರಣೆಗೆ ಭಾರತ ಸರ್ಕಾರ ಮುಂದಾಗಿದೆ. ಪರಿಷ್ಕರಣೆ ಅಂದ್ರೆ ಈ ನಕಲಿ ವೋಟ್ಗಳೇನಿದ್ದಾವಲ್ಲ ಅವುಗಳನ್ನ ಕಿತ್ತು ಹಾಕಿ ಅಸಲಿ ವೋಟ್ ಏನಿದೆ, ಪ್ರತಿಯೊಬ್ಬ ಭಾರತೀಯ ಪ್ರಜೆನಿಗೆ ಒಬ್ಬ ವ್ಯಕ್ತಿ ಒಂದು ವೋಟ್ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮತದಾರ ಪರಿಷ್ಕರಣೆ ರಾಜ್ಯಾದ್ಯಂತ ನಡೀತಾ ಇದೆ. ಕರ್ನಾಟಕದಲ್ಲಿ 3ನೇ ಹಂತದ ಮತದಾರ ಪರಿಷ್ಕರಣೆ ನಡೀತಾ ಇದೆ. ಮೊದಲನೇ ಹಂತದಲ್ಲಿ ಬಿಹಾರ ನಡೀತು. ನೆಕ್ಸ್ಟ್ ಪಂಚರಾಜ್ಯ ಚುನಾವಣೆ ಇತ್ತಲ್ಲ, ಈ ಹೊತ್ತಿನಲ್ಲಿ ತಮಿಳುನಾಡು, ಪಶ್ಚಿಮ ಬಂಗಾಳ, ರಾಜಸ್ಥಾನ ಈ ಎಲ್ಲ ರಾಜ್ಯಗಳಲ್ಲಿ ಮತದಾರ ಪರಿಷ್ಕರಣೆ ನಡೀತು. ಅಲ್ಲಿಯೂ ಸಹ 90 ಲಕ್ಷ ಜನ ಮತದಾರರನ್ನ ಕಿತ್ತು ಬಿಸಾಡಲಾಗಿದೆ. ಯಾಕಂದ್ರೆ ಅವರೆಲ್ಲ ನಕಲಿ ವೋಟರ್ಸ್ ಅಂತೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಗೊತ್ತಾಗಿದೆ, ಅವ್ರನ್ನೆಲ್ಲ ತೆಗೆದುಹಾಕಲಾಗಿದೆ. ಇದೀಗ ಕರ್ನಾಟಕದಲ್ಲಿ 3ನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ ಸುಮಾರು 16 ರಾಜ್ಯಗಳಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಈ ಒಂದು ಮತದಾರ ಪರಿಷ್ಕರಣೆಯಿಂದ ದೇಶದ ಚುನಾವಣೆಗಳ ಮೇಲೆ ಅತಿ ಹೆಚ್ಚು ನಂಬಿಕೆ ಬರುವಂತಾಗುತ್ತೆ ಅನ್ನೋದು ಈ ಒಂದು ಮತದಾರ ಪರಿಷ್ಕರಣೆ ಮುಖ್ಯ ಉದ್ದೇಶವಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ.